So welcome to video number 1 of linear momentum. This linear momentum starts from sessions 6 to 15. So this session 6, which includes the topics, the definition of linear momentum and units and dimensions of linear momentum, the law of conservation of linear momentum for a system of particles. First, let's see what is the momentum. Momentum is the quantity of motion present in the body. If the body is at rest, then it has no momentum at all. ಈಗ ಬಾಡಿ ಅನ್ನೋದು ಮೋಷನಲ್ಲಿದ್ದರೆ ಅದಕ್ಕೆ ಮೊಮೆಂಟಮ್ ಇದೆ ಅಂತ ಕರಿತೀವಿ. ಆ ಮೋಷನಲ್ಲಿ ಇಲ್ಲ ಅಂದರೆ ಅಲ್ಲಿ ವೆಲಾಸಿಟಿ ಅನ್ನೋದು ಝೀರೋ ಆಗುತ್ತೆ, ಸೊ ಮೊಮೆಂಟಮ್ ಝೀರೋ ಆಗುತ್ತೆ. ಅಂದರೆ ರೆಸ್ಟಲ್ಲಿ ಇರ್ತಕ್ಕಂಥ ಬಾಡಿಗೆ ಯಾವುದೇ ಮೊಮೆಂಟಮ್ ಇರೋದಿಲ್ಲ. ಮೊಮೆಂಟಮ್ ಅನ್ನೋದು ಎರಡು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ಒಂದು ಮಾಸ್ ಆಫ್ ದಿ ಬಾಡಿ ಅಂದರೆ ತೂಕ, ಮತ್ತು ಇನ್ನೊಂದು ವೇಗ. ಮೊಮೆಂಟಮ್ ಅನ್ನೋದು ತೂಕ ಮತ್ತು ವೇಗದ ಮೇಲೆ ಡಿಪೆಂಡ್ ಆಗಿರುತ್ತೆ. ಲೆಟ್ಸ್ ಕನ್ಸಿಡರ್ ಸಮ್ ಎಕ್ಸಾಂಪಲ್ಸ್. Now let me take a 5 kg sphere. I give a velocity of 1 meter per second. Then the total momentum of that body is 5 kg meter per second. Suppose let me take the same sphere and still I increase the velocity of this one. ನಾನೊಂದು 5 kg ಸ್ಪಿಯರನ್ನು ತಗೊಂಡಿದ್ದೀನಿ, ಅದಕ್ಕೆ 1 ಮೀಟರ್ ಪರ್ ಸೆಕೆಂಡ್ ವೆಲಾಸಿಟಿಯನ್ನು ಕೊಟ್ಟರೆ ಅದ್ರ ಮೊಮೆಂಟಮ್ 5 kg ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ನಾನು ಅದೇ ಮಾಸು ಅಥವಾ ಅದೇ ಸ್ಪಿಯರನ್ನು ತಗೊಂಡು ವೆಲಾಸಿಟಿನ ಇನ್ಕ್ರೀಸ್ ಮಾಡ್ತೀನಿ. ಅಂದರೆ 5 ಮೀಟರ್ ಪರ್ ಸೆಕೆಂಡನ್ನು ಕೊಟ್ಟರೆ ವೆಲಾಸಿಟಿನ, ಅದ್ರ ಮೊಮೆಂಟಮು 25 kg ಮೀಟರ್ ಪರ್ ಸೆಕೆಂಡ್ ಆಯಿತು. ಸೊ ಇವೆರಡಕ್ಕೂ ಕಂಪೇರ್ ಮಾಡ್ಬೋದು ನೀವು. ಸೇಮ್ ಸ್ಪಿಯರ್ ಇದೆ, ಆದರೆ ಅದ್ರ ವೆಲಾಸಿಟಿ ಜಾಸ್ತಿ ಆಗಿದೆ. ಅಂದರೆ ವೆಲಾಸಿಟಿ ಜಾಸ್ತಿ ಆಗಿದ್ದರಿಂದ ಇದರ ಮೊಮೆಂಟಮ್ ಜಾಸ್ತಿ ಆಯಿತು. ಸೊ ಯು ಕ್ಯಾನ್ ಅಬ್ಸರ್ವ್ ದೀಸ್ ಎಕ್ಸಾಂಪಲ್ಸ್. ವೆನ್ ಐ ಗಿವ್ ಮೋರ್ ವೆಲಾಸಿಟಿ ಫಾರ್ ದಿಸ್ ಸೇಮ್ ಸ್ಪಿಯರ್, ಇಟ್ ಗೆಟ್ಸ್ ಮೊಮೆಂಟಮ್. ದಿ ಮ್ಯಾಗ್ನಿಟ್ಯೂಡ್ ಆಫ್ ಮೊಮೆಂಟಮ್ ಕ್ಯಾನ್ ಬಿ ಇನ್ಕ್ರೀಸ್ಡ್ ಬೈ ಇನ್ಕ್ರೀಸಿಂಗ್ ದಿ ವೆಲಾಸಿಟಿ. ಈಗ 5 kgಕ್ಕೆ ನಾನು ವೆಲಾಸಿಟಿ ಇನ್ಕ್ರೀಸ್ ಮಾಡಿದ್ರೆ ಮೊಮೆಂಟಮ್ ಇನ್ಕ್ರೀಸ್ ಆಯಿತು. ಅದೇ ರೀತಿ 8 ಮೀಟರ್ ಪರ್ ಸೆಕೆಂಡ್ 8 ಮೀಟರ್ ಪರ್ ಸೆಕೆಂಡ್ಗೆ ಅದೇ ಸ್ಪಿಯರ್ಗೆ ನಾವು ಅಷ್ಟು ವೆಲಾಸಿಟಿ ಕೊಟ್ಟರೆ ಮೊಮೆಂಟಮ್ ಸ್ಟಿಲ್ ಇನ್ಕ್ರೀಸ್ ಆಗುತ್ತೆ. ಅಂದರೆ ಸೇಮ್ ಸ್ಪಿಯರ್ಸ್ ಡಿಫರೆಂಟ್ ಮೊಮೆಂಟಮ್. ಯಾವ ಥರ ಸಾಧ್ಯ ಆಯಿತು? ಸೊ ಹೌ ಇಟ್ ಈಸ್ ಪಾಸಿಬಲ್? ಜಸ್ಟ್ ಬೈ ಗಿವಿಂಗ್ ಆರ್ ಜಸ್ಟ್ ಬೈ ಇನ್ಕ್ರೀಸಿಂಗ್ ದಿ ವೆಲಾಸಿಟಿ. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದಿ ಮೊಮೆಂಟಮ್ ಆಫ್ ಎ ಬಾಡಿ by mass and its velocity. We can define in another way. ಇನ್ನೊಂದು ರೀತಿಯಲ್ಲಿ ನಾವು ಮೊಮೆಂಟಮನ್ನು ಡಿಫೈನ್ ಮಾಡ್ಬೋದು. ಇಟ್ ಈಸ್ ದಿ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ವೆಲಾಸಿಟಿ. ಈ ಒಂದು ಮೊಮೆಂಟಮ್ ಅನ್ನೋದು ಯಾವ ಡೈರೆಕ್ಷನಲ್ಲಿ ಇರುತ್ತೆ ಅಂದರೆ, ವೆಲಾಸಿಟಿ ಅನ್ನೋದು ಯಾವ ಡೈರೆಕ್ಷನಲ್ಲಿ ಇರುತ್ತೋ, ಅಂದರೆ ವೇಗ ಅನ್ನೋದು ಯಾವ ಡೈರೆಕ್ಷನಲ್ಲಿ ಇರುತ್ತೋ ಅದೇ ಡೈರೆಕ್ಷನಲ್ಲಿ ಮೊಮೆಂಟಮ್ ಕೂಡ ಇರುತ್ತೆ. ದಿ ಡೈರೆಕ್ಷನ್ ಆಫ್ ಮೊಮೆಂಟಮ್ ಈಸ್ in the direction of velocity. Let's see the unit and dimension of linear momentum. ಈಗ ಮೊಮೆಂಟಮ್ ಅನ್ನೋದನ್ನು ನಾವು ಮಾಸ್ ಮತ್ತು ವೆಲಾಸಿಟಿಯಿಂದ ರೆಪ್ರೆಸೆಂಟ್ ಮಾಡ್ಬೋದು. ಮಾಸನ್ನು ಕೆ ಜಿಯಲ್ಲಿ ಮೆಜರ್ ಮಾಡ್ತೀವಿ, ವೆಲಾಸಿಟಿಯನ್ನು ಮೀಟರ್ ಪರ್ ಸೆಕೆಂಡಲ್ಲಿ ಮೆಜರ್ ಮಾಡ್ತೀವಿ. ಸೊ ಹೀಗಿದ್ದಾಗ ಕೆ ಜಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಫೋರ್ಸ್ನ ಯೂನಿಟ್. ಈಗ ಸೆಕೆಂಡನ್ನು ತಗೊಂಡಾಗ ನ್ಯೂಟನ್ ಸೆಕೆಂಡ್ ಆಗುತ್ತೆ. ನಾವು ಲೆಟ್ಸ್ ಸಿ ದಿ ಯೂನಿಟ್ ಆಫ್ ಲೀನಿಯರ್ ಮೊಮೆಂಟಮ್. ಮೊಮೆಂಟಮ್ ಈಸ್ ದಿ ಪ್ರಾಡಕ್ಟ್ ಆಫ್ ಮಾಸ್ ಇಂಟು ವೆಲಾಸಿಟಿ. ಯೂನಿಟ್ ಆಫ್ ಮಾಸ್ ಈಸ್ ಕೆ ಜಿ ಆ್ಯಂಡ್ ಯೂನಿಟ್ ಆಫ್ ವೆಲಾಸಿಟಿ ಈಸ್ ಮೀಟರ್ ಪರ್ ಸೆಕೆಂಡ್. ಸೊ ವೆನ್ ವಿ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ ಎಸ್, there will be no any change in the terms. Kg meter per second square is the unit of force, that is Newton, and second is written as it is the linear momentum as kg meter per second or
Newton second units. In CGS system, grams centimeter per second. Let's see the dimension of linear momentum. Linear momentum is mass into the velocity. Mass can be represented by the dimension of capital M, and velocity can be represented by the dimension of Lt minus 1. That is, total dimension of the momentum is mlt minus 1. ಇಲ್ಲಿ ನಾವು ಮೊಮೆಂಟಮನ್ನು ಮಾಸ್ ಇಂಟು ವೆಲಾಸಿಟಿ ಅಂತ ಬರೀಬೋದು. ಮಾಸನ್ನು ನಾವು ಎಮ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವೆಲಾಸಿಟಿಯನ್ನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂದರೆ ಲೆಂತ್ ಆಗುತ್ತೆ ಡೈಮೆನ್ಷನಲ್ಲಿ, ಟೈಮ್ ಟೇಕನ್ ಅನ್ನೋದು ಟೈಮ್ ಆಗುತ್ತೆ. ಸೊ ಲೆಂತ್ ಬೈ ಟೈಮ್ ಅಂದರೆ Lt minus 1 ಆಗುತ್ತೆ. ಸೊ ಈಗ ಅದು ಟೋಟಲ್ ಆಗಿ mlt minus 1 ಅನ್ನೋ ಯೂನಿಟ್ಸಲ್ಲಿ ನಮಗೆ ಬರುತ್ತೆ. ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂದರೆ, ಸೊ ಇಟ್ ಮೇ ಬಿ ಎ 1 particle system or 2 particle system or 2 particle system. The system consisting of 1 particle, then it is called the single particle system. If the system consisting of 2 particles, then it is a system of 2 particles. If the system consisting of n particles, then it is the system of n particles. ಈಗ ಸಿಸ್ಟಮಲ್ಲಿ ಎಷ್ಟು ಪಾರ್ಟಿಕಲ್ಸ್ ಇದೆ ಅನ್ನೋದರ ಮೇಲೆ ಆ ಸಿಸ್ಟಮನ್ನು ನಾವು 1 ಪಾರ್ಟಿಕಲ್ ಇದ್ದರೆ 1 ಪಾರ್ಟಿಕಲ್ ಸಿಸ್ಟಮ್ ಅಂತ, 2 ಪಾರ್ಟಿಕಲ್ಸ್ ಇದ್ದರೆ 2 ಪಾರ್ಟಿಕಲ್ ಸಿಸ್ಟಮ್ ಅಂತ, 3 ಪಾರ್ಟಿಕಲ್ಸ್ ಇದ್ದರೆ 3 ಪಾರ್ಟಿಕಲ್ ಸಿಸ್ಟಮ್ ಅಂತ, n ಪಾರ್ಟಿಕಲ್ಸ್ ಅಂತ ಇದ್ದರೆ ಅದನ್ನು n ಪಾರ್ಟಿಕಲ್ ಸಿಸ್ಟಮ್ ಅಂತ ನಾವು ಕರಿತೀವಿ. ನಾವು ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಬಗ್ಗೆ ತಿಳ್ಕೊಳ್ಳೋಣ. ಈಗ 1 ಪಾರ್ಟಿಕಲ್ ಸಿಸ್ಟಮ್ನಲ್ಲಿ ವಿ ಹ್ಯಾವ್ ಟೇಕನ್ ಸಿಂಗಲ್ ಪಾರ್ಟಿಕಲ್. ಸೊ ಈ ಒಂದು ಸಿಂಗಲ್ ಪಾರ್ಟಿಕಲ್ ಇದ್ರ ಮೇಲೆ ನಾವು ಫೋರ್ಸ್ ಏನಾದರೂ ಅಪ್ಲೈ ಮಾಡಿದ್ರೆ, ಇಫ್ ಯು ಅಪ್ಲೈ ಎ ಫೋರ್ಸ್ ಆನ್ ದಿಸ್ ಒನ್ ಅಕಾರ್ಡಿಂಗ್ ಟು ದಿ ನ್ಯೂಟನ್ ಸೆಕೆಂಡ್ ಲಾ, ದಿ ರೇಟ್ ಆಫ್ ಚೇಂಜ್ ಆಫ್ ಮೊಮೆಂಟಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಫೋರ್ಸ್. ಅಂದರೆ ನಾವು ಎಕ್ಸ್ಟರ್ನಲ್ ಫೋರ್ಸನ್ನು ಯಾವುದೇ ಒಂದು ಬಾಡಿ ಮೇಲೆ ಅಪ್ಲೈ ಮಾಡಿದ್ರೆ, ಸೊ ಇದರ ವೆಲಾಸಿಟಿ ಅನ್ನೋದು ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆಯಿತು ಅಂದರೆ ಆಕ್ಸಲರೇಷನ್ ಆಗುತ್ತೆ. ಸೊ ದೇರ್ ಈಸ್ ಎನ್ ಆಕ್ಸಲರೇಷನ್. ದ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಪಿ ಬೈ ಡಿ ಟಿ. ದೇರ್ ಈಸ್ ಅ ಚೇಂಜ್ ಇನ್ ವೆಲಾಸಿಟಿ, ದಟ್ ಈಸ್ ಆಕ್ಸಲರೇಷನ್. ಎಮ್ ಇಂಟು ಡಿ ವಿ ಬೈ ಡಿ ಟಿ ಈಸ್ ಎ, ದಟ್ ಈಸ್ ಫೋರ್ಸ್. ಇಫ್ ದೇರ್ ಈಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದಿಸ್ ಬಾಡಿ, ಈ ಒಂದು ಬಾಡಿ ಮೇಲೆ ಯಾವುದೇ ಎಕ್ಸ್ಟರ್ನಲ್ ಫೋರ್ಸ್ ಆಗ್ತಾ ಇಲ್ಲ ಅಂದರೆ, if there is no external force on the system, then the velocity of this body remain constant. So when the velocity remains constant, it moves with uniform velocity. Then the momentum of this body is constant. So now the momentum is conserved. Let's take, for example, the 2 particle system. In this 2 particle system, suppose we have 2 particles, one is moving in the forward direction and another particle is moving in the backward direction. The force on this body exerts a force on this body, and this body exerts a force on this body. F is equal to minus F, or minus F is equal to F. So since the time is same on both sides, we can cancel the time terms on both sides. Force and time is the momentum. The momentum of one particle is equal to the negative momentum of second particle. That is, the total momentum of this particle is conserved. So here the total momentum before collision is equal to the total momentum after collision. The total momentum of the system is constant. The momentum of individual particle is equal to the negative momentum of the other particle. So this says the momentum is conserved there. So this is called the conservation of linear momentum. Suppose we take the n number of particles, then
each particle has a mass m1 and velocity v1, and the second particle has a mass m2, velocity v2, and the third particle has mass m3 and velocity v3, and so on. For the n particles, n particle has a mass mn and n particle has a velocity vn. So like this we represent the total momentum of the system by m1 v1 plus m2 v2 and so on mn vn. Now the total momentum is conserved, so p. So this total momentum can be defined as, it is the product of total mass of the body and the velocity of the center of mass. Suppose we have a system of particles on which the external force is applied. Adre ನಾವು external force apply ಮಾಡಿದಾಗ velocity of the center of mass ಮೇಲೆ ಆಕ್ಟ್ ಆಗುತ್ತೆ. Then it takes the acceleration is a/m. If there is no external force 0 ಆದಾಗ change in momentum ಇರೋದಿಲ್ಲ. So momentum and total momentum ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. There is no change in momentum when there is no external force. So we can say that the total linear momentum of the system cannot change. So it is called as the law of conservation of linear momentum. The total initial linear momentum is equal to the total linear final momentum, but it has some conditions. Let's see what are those. ಈ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅನ್ನೋದು ಹೇಳ್ತೀವಿ, ಆದರೆ ಸಮ್ ಕಂಡೀಷನ್ಸ್ ಇದೆ ಅದರಲ್ಲಿ. ಯಾವಾಗ ಇದು ವ್ಯಾಲಿಡ್ ಆಗುತ್ತೆ ಅಂದರೆ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಅದರ ಮೇಲೆ ಇರಬಾರ್ದು. ಸೊ ದೇರ್ ಶುಡ್ ಬಿ ನೋ ಎಕ್ಸ್ಟರ್ನಲ್ ಫೋರ್ಸಸ್ ಆನ್ ದಿಸ್ ಸಿಸ್ಟಮ್, ದೆನ್ ದಿ ಲಾ ಆಫ್ ಕನ್ಸರ್ವೇಷನ್ ಈಸ್ ಅಪ್ಲೈಡ್ ಆನ್ ದಟ್ ಸಿಸ್ಟಮ್. ಆ್ಯಂಡ್ ದಿ ಸೆಕೆಂಡ್ ಒನ್ ಈಸ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಕ್ಯಾನ್ ಬಿ ಅಪ್ಲೈಡ್ ಓನ್ಲಿ ಇನ್ ಕೊಲಿಷನ್ಸ್ನಲ್ಲಿ ಅಪ್ಲೈ ಆಗುತ್ತೆ. ಇದು ರೊಟೇಷನಲ್ ಮೋಷನ್ಗೆ ಇದು ಅಪ್ಲೈ ಆಗೋದಿಲ್ಲ. So the law of conservation of linear momentum is not applied to the rotational motions. Take one ball and hit to the wall, then it bounces back with the same velocity. So here the large force is exerting on the wall within a short interval. So now we can represent the change in momentum of a body by force into the change in time. The force into time of interaction is the change in linear momentum, or it is called as the impulse of a system. So we can see the many collisions in our day-to-day life. So in those collisions what happens is the large force acting in a short interval of time, and that is called as impulse. In the impulse there is a change in linear momentum of the system. Suppose the force acting on a particle between the time t1 and t2, it may affect the linear momentum. It is given by the Newton's second law. According to the Newton's second law, the force is directly proportional to the rate of change of momentum, or change in momentum is equal to force into change in time. So we can represent this one impulse as the final momentum minus the initial momentum is equal to f into t2 minus t1. So here it represents the change in linear momentum or the impulse. Suppose one body is hitting the other body, so the small duration large force is acting. So in this collision the linear momentum is conserved. The total linear momentum is conserved in this case also, in the collisions also. That means the total initial linear momentum is equal to the total final linear momentum. In the next video we will discuss about the center of mass of a system of particles. Thank you for watching this video.